ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. Hi, a small candle 2.5 centimeter in size is placed at a 27 centimeter in front of a concave mirror ಅಂತ ಹೇಳ್ತಿದ್ದಾರೆ. ಓಕೆ, ಆಫ್ ಅ ರೇಡಿಯಸ್ ಆಫ್ ಕರ್ವೇಚರ್ 36 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ನೋಡಿ, ಅವ್ರು ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ 36 ಸೆಂಟಿಮೀಟರ್. ಹಾಫ್ ಆಫ್ ದಟ್ ಒನ್ ವಿಲ್ ಬಿ 18 ಸೆಂಟಿಮೀಟರ್. ಅಂದರೆ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ಈಸ್ 18 ಸೆಂಟಿಮೀಟರ್ ಅಂತ ಆಯಿತು. ಅಟ್ ವಾಟ್ ಡಿಸ್ಟೆನ್ಸ್ ದ ಮಿರರ್ ಶುಡ್ ಇನ್ ದ ಸ್ಕ್ರೀನ್ ಬಿ ಪ್ಲೇಸ್ಡ್ ಇನ್ ಆರ್ಡರ್ ಟು ಆಬ್ಟೇನ್ ದ ಶಾರ್ಪ್ ಇಮೇಜ್ ಅಂತ ಹೇಳ್ತಿದ್ದಾರೆ. ಅಂದರೆ ಇಮೇಜ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿ, ಡಿಸ್ಕ್ರೈಬ್ ದ ನೇಚರ್ ಆ್ಯಂಡ್ ಸೈಜ್ ಆಫ್ ಅ ಇಮೇಜ್ ಅಂತ ಹೇಳ್ತಿದ್ದಾರೆ. ಮುಂದಿನ ಪ್ರಶ್ನೆನ ನಂತರ ನೋಡೋಣ, ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ನಮಗೆ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ ಆಫ್ ಕರ್ವೇಚರ್ ಈಸ್ 36 ಸೆಂಟಿಮೀಟರ್. ಅಂದರೆ ಫೋಕಲ್ ಲೆಂತ್ ಏನಾಗುತ್ತೆ? 18 ಸೆಂಟಿಮೀಟರ್ ಅಂತ ಆಗುತ್ತೆ. ದಟ್ ಈಸ್ r/2 ಆಯಿತು, ಹೌದಾ? ಜೊತೆಗೆ ಆಬ್ಜೆಕ್ಟ್ ಸೈಜನ್ನು ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಸೈಜ್ನ ನಾನು ಓ ಅಂತ ತೊಗೊಳ್ಬೋದು ಅಥವಾ HO ಅಂತಲೂ ತೊಗೊಳ್ತಾರೆ. ದಟ್ ಈಸ್ ಹೈಟ್ ಆಫ್ ಆಬ್ಜೆಕ್ಟ್ ಎಷ್ಟು ಕೊಟ್ಟಿದ್ದಾರೆ? 2.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಟ್ ಈಸ್ ಪ್ಲೇಸ್ಡ್ ಅಟ್ ದಿ 27 ಸೆಂಟಿಮೀಟರ್. ದಟ್ ಈಸ್ ಯು ವಿಲ್ ಬಿ ಈಸ್ ಈಕ್ವಲ್ ಟು 27 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡೋದಾದರೆ, ದಿಸ್ ಇಸ್ ದ ಕಾನ್ಕೇವ್ ಮಿರರ್ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದಕ್ಕೆ ಒಂದು ಪ್ರಿನ್ಸಿಪಲ್ ಫೋಕಸನ್ನು ಬರ್ಕೋಣ. ದಿಸ್ ಇಸ್ ದಿ ಪ್ರಿನ್ಸಿಪಲ್ ಫೋಕಸ್. ಓಕೆ, ಇದನ್ನು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳ್ತೀವಿ. ಓಕೆ, ಈಗ ನಾವು ಇಲ್ಲಿ ಒಂದು ಪಾಯಿಂಟ್ ಇದೆ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್. ಇಲ್ಲಿ ನಮಗೆ ಬರೋದೇನು? ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಆರ್ ಆ್ಯಂಡ್ ಎಫ್. ಓಕೆ, ಸೊ ಈಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ ನೋಡಿ, ಇಲ್ಲಿ ಆರ್ ವ್ಯಾಲ್ಯೂ ಏನಿದೆ 36 ಆ್ಯಂಡ್ ಎಫ್ ವ್ಯಾಲ್ಯೂ 18 ಇದೆ. ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ 27 ಸೆಂಟಿಮೀಟರ್ ಇದೆ. ಅಂದರೆ ಇಮೇಜ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ ಬಿಟ್ವೀನ್ ಎಫ್ ಆ್ಯಂಡ್ ಆರ್ ಅಂತ ಇದೆ. ಸೊ ಬಿಟ್ವೀನ್ ಎಫ್ ಆ್ಯಂಡ್ ಆರ್ನ ನಾನು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದರೆ, ಆಬ್ಜೆಕ್ಟ್ ಲೆಂತ್ ಏನಿದೆ 2.5 ಸೆಂಟಿಮೀಟರ್ ಇದೆ. ಸೊ ಇಲ್ಲಿಂದ ಡ್ರಾ ಮಾಡ್ತಕ್ಕಂಥ ಲೈನ್, ದಟ್ ಈಸ್ ರೇ ಡಯಾಗ್ರಾಮ್ ಏನು ಬರುತ್ತೆ, ದ ರೇ ವಿಲ್ ಹಿಟ್ ದಿ ಮಿರರ್ ಸರ್ಫೇಸ್, ದಟ್ ಈಸ್ ರಿಫ್ಲೆಕ್ಟಿವ್ ಸರ್ಫೇಸ್, ಆ್ಯಂಡ್ ಬೌನ್ಸ್ ಬ್ಯಾಕ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಈ ರೀತಿ ಬರುತ್ತೆ. ಇನ್ನೂ ಒಂದು ರೇ ಆಫ್ ಲೈಟ್ ಏನಾಗುತ್ತೆ, ಇಟ್ ವಿಲ್ ಪಾಸ್ ಥ್ರೂ ದಿ ಫೋಕಸ್, ಆ್ಯಂಡ್ ಅಗೇನ್ ಗಾಟ್ ರಿಫ್ಲೆಕ್ಟೆಡ್. ಅಂದರೆ ನಮಗೆ ಫಾರ್ಮೇಷನ್ ಆಗ್ತಕ್ಕಂಥ ಇಮೇಜ್ ಏನಿರುತ್ತೆ, ಇಟ್ ವಿಲ್ ಬಿ ಬಿಯಾಂಡ್ ದಿ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಬಿಹೈಂಡ್ ದಿ ಆಬ್ಜೆಕ್ಟ್ ಆರ್ ಬಿಹೈಂಡ್ ದಿ ಏನಂತ ಹೇಳ್ತೀವಿ ಇದನ್ನು? ದಿಸ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್, ಬಿಯಾಂಡ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಇಮೇಜ್ ಬರುತ್ತೆ. ಈಗ ನಾವು ನೋಡೋ ತಕ್ಷಣ ಹೇಳ್ಬೋದು ಏನಪ್ಪ ಅಂದರೆ, ಆಬ್ಜೆಕ್ಟ್ ಹೈಟ್ ಈಸ್ ಸ್ಮಾಲರ್ ಕಂಪೇರ್ ಟು ದಿ ಇಮೇಜ್ ಹೈಟ್. ಅಂದರೆ ನಮಗೆ ಎನ್ಲಾರ್ಜ್ಡ್ ಇಮೇಜ್ ಏನಾಗುತ್ತೆ ಬಂದಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಕೇಳ್ತಿರೋದೇನು, ಈ ವ್ಯಾಲ್ಯೂ ಎಷ್ಟು, ವಿ ಎಷ್ಟು ಅಂತ ಕೇಳ್ತಿದ್ದಾರೆ. ರೇ ಆಫ್ ಲೈಟ್ ಏನಾಗುತ್ತೆ, ಇಲ್ಲಿಂದ ಪಾಸಾಗಿ ಇಟ್ ವಿಲ್ ರಿಫ್ಲೆಕ್ಟ್, ಆ್ಯಂಡ್ ಇಲ್ಲಿಂದ ಪಾಸಾಗಿ ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್. ಸೊ ಇಲ್ಲಿ ಏನು ಮಾಡ್ಬೋದು ನಾವು, 1/f ವಿಲ್ ಬಿ ಈಸ್ ಈಕ್ವಲ್ ಟು 1/u ಪ್ಲಸ್ 1/v ಇಂದ ಇಕ್ವೇಷನ್ ನಾವು ಕನ್ಸಿಡರ್ ಮಾಡಿದರೆ 1/v ವಿಲ್ ಬಿ ಈಸ್ ಈಕ್ವಲ್ ಟು 1/f ಮೈನಸ್ 1/u ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕಾನ್ಕೇವ್ ಮಿರರ್ ಇರೋದ್ರಿಂದ, ಇದೇನಿದೆ ಕಾನ್ಕೇವ್ ಮಿರರ್ ಇರೋದ್ರಿಂದ, ಈ ಬದಿಯಲ್ಲಿ ಓಪ್ಯಾಕ್ ಇರೋದ್ರಿಂದ ಏನು ಹೇಳ್ಬೋದು, ಫೋಕಲ್ ಲೆಂತನ್ನು ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ಈ ಕಡೆ ಬರೋದನ್ನು ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಕಡೆ ಬರೋದನ್ನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಸೈನ್ ಕನ್ವೆನ್ಷನ್ ಪ್ರಕಾರ ಯು ವ್ಯಾಲ್ಯೂ ಕೂಡ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ದೇರ್ಫೋರ್ 1/v ವಿಲ್ ಬಿ ಈಸ್ ಈಕ್ವಲ್ ಟು minus 1 divided by 20, focal length alva, focal length is 18, so minus 1/18 minus become plus 1/27 anta agutte. So therefore 1/v will be is equal to, so it will be minus 27 plus 18 divided by 18 into 27 anta agutte. It will be minus 9 divided by 18 into 27. Therefore 1/v will be is equal to 1za, and this one will be 2za, so it will be minus 1 divided by 54. Therefore v will be is equal to 54 centimeter with a negative sign. Andre
the image distance will be at the 54 centimeter ಅಂದರೆ behind the radius of curvature ಅಂತ ಆಯಿತು. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಇಮೇಜ್ ವಿಲ್ ಬಿ ಇನ್ವರ್ಟೆಡ್. ಇಲ್ಲಿ ಫಾರ್ಮೇಷನ್ ಆಗುತ್ತೇನೋ, ಇಲ್ಲಿ ಕೇಳ್ತಿರೋದೇನೋ ಇಮೇಜ್ ಡಿಸ್ಟೆನ್ಸ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ವಾಟ್ ಈಸ್ ದಿ ಡಿಸ್ಟೆನ್ಸ್ ಆಫ್ ದಿ ಮಿರರ್ ಶುಡ್ ಬಿ ಪ್ಲೇಸ್ಡ್. ಓಕೆ, ಇಮೇಜ್ ಡಿಸ್ಟೆನ್ಸ್ ಆಯಿತು. ನೆಕ್ಸ್ಟು ಡಿಸ್ಕ್ರೈಬ್ ದಿ ನೇಚರ್ ಆ್ಯಂಡ್ ಸೈಜ್ ಆಫ್ ದಿ ಇಮೇಜ್ ಅಂತ ಹೇಳ್ತಾರೆ. ಇಲ್ಲಿ ಇಮೇಜ್ ನೇಚರ್ ಏನು ಬರುತ್ತೆ, ದ ನೇಚರ್ ಆಫ್ ಇಮೇಜ್ ವಿಲ್ ಬಿ ನೇಚರ್ ಆಫ್ ಇಮೇಜ್ will be inverted ಅಂತ ಆಗುತ್ತೆ. ಏನಾಗುತ್ತೆ, ಇನ್ವರ್ಟೆಡ್. ಓಕೆ, ಆ್ಯಂಡ್ ರಿಯಲ್ ಯಾಕಾಗುತ್ತೆ ಅಂದರೆ ಇಟ್ ಈಸ್ ಇನ್ ದಿ ಸೇಮ್ ಸೈಡ್ ಆಫ್ ಮಿರರ್. ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, ಇಟ್ ಈಸ್ ರಿಯಲ್ ಇಮೇಜ್ ಅಂತ ಹೇಳ್ತೀವಿ. ವೆದರ್ ಇಟ್ ಈಸ್ ಎನ್ಲಾರ್ಜ್ಡ್ ಆರ್ ನಾಟ್ ನಾವು ಚೆಕ್ ಮಾಡೋಣ. ಅದಕ್ಕೆ ಏನು ಮಾಡ್ಬೋದು, ಮ್ಯಾಗ್ನಿಫಿಕೇಶನ್ ಏನಿದೆ, m ಈಸ್ ಈಕ್ವಲ್ ಟು ಮೈನಸ್ ವಿ ಡಿವೈಡೆಡ್ ಬೈ ಯು ಅಂತ ಹೇಳ್ತೀವಿ. ಸೊ ಇಲ್ಲಿ ವಿ ಅಂತಂದ್ರೆ ಏನು, ಇಮೇಜ್ ಡಿಸ್ಟೆನ್ಸ್. ವಾಟ್ ಇಸ್ ದ ಇಮೇಜ್ ಡಿಸ್ಟೆನ್ಸ್, ಮೈನಸ್ ಆಫ್ 54. ಓಕೆ, ಡಿವೈಡೆಡ್ ಬೈ ಇಲ್ಲೇನು ಬರುತ್ತೆ ನಮಗೆ, ಆಬ್ಜೆಕ್ಟ್ ಬರುತ್ತೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ 27 ಅಂತ ಇದೆ. ಆಬ್ಜೆಕ್ಟ್ ಏನಿದೆ 27 ನೆಗೆಟಿವ್. ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ -2 ಅಂತ ಬರುತ್ತೆ. ಮ್ಯಾಗ್ನಿಫಿಕೇಶನ್ ಏನು ಬಂತು, -2. ಓಕೆ, ಜೊತೆಗೆ ಇನ್ನೂ ಒಂದು ಫಾರ್ಮುಲಾ ಗೊತ್ತು, ದಟ್ ಈಸ್ m ಈಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದಿ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ವಿತ್ ದಿ ನೆಗೆಟಿವ್ ಸೈನ್. ಓಕೆ, ಇಲ್ಲೇನಾಗುತ್ತೆ ನೋಡಿ, ಇಟ್ ವಿಲ್ ಬಿ ರಿಟರ್ನ್ ಆಸ್ ಮ್ಯಾಗ್ನಿಫಿಕೇಶನ್ ಏನಿದೆ -2 ವಿಲ್ ಬಿ ಈಸ್ ಈಕ್ವಲ್ ಟು -hi ಡಿವೈಡೆಡ್ ಬೈ HO ಅಂತ ಆಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ವಿಲ್ ಗೆಟ್ ಕ್ಯಾನ್ಸಲ್. ನಮಗೇನು ಸಿಗುತ್ತೆ ಇಲ್ಲಿ, height of the image will be is equal to 2 times of height of the object, which is 2 times of 2.5. therefore height of the image will be 5 centimeter. so image height ಏನಾಯಿತು, ಹೆಚ್ಚಾಗಿದೆ. image height ಹೆಚ್ಚಾಗಿದೆ ಅಂದರೆ it is nothing but enlarged ಅಂತ ಹೇಳ್ಬೋದು, enlarged image ಅಂತ ಹೇಳ್ಬೋದು. ಓಕೆ, ಸೊ ಇದು ಫಸ್ಟ್ ಪ್ರಶ್ನೆಗೆ ಆನ್ಸರ್. ಸೆಕೆಂಡ್ ಏನಿದೆ, if a candle is moved closer to the mirror ಅಂತ ಹೇಳ್ತಿದ್ದಾರೆ, how would the screen have to be moved ಅಂತ ನೋಡಿ. ಈಗ ನಾವು ಈ ಆಬ್ಜೆಕ್ಟನ್ನು ಈ ದಿಕ್ಕಿನಲ್ಲಿ ಮೂವ್ ಮಾಡಿದರೆ till it comes to the focus ಅಂದರೆ u ವ್ಯಾಲ್ಯೂ ಈಸ್ ಟೆಂಡಿಂಗ್ ಟುವರ್ಡ್ಸ್ ಫೋಕಸ್. u ವ್ಯಾಲ್ಯೂ ಫೋಕಸ್ ಹತ್ರ ಬರ್ತಾ ಹೋದರೆ ಇಮೇಜ್ ಏನಾಗುತ್ತೆ, ದಟ್ ಈಸ್ v ವ್ಯಾಲ್ಯೂ ವಿಲ್ ಮೂವ್ ಟುವರ್ಡ್ಸ್ ಇನ್ಫಿನಿಟಿ. ಆಟ್ ಫೋಕಸ್ ದ ಇಮೇಜ್ ಫಾರ್ಮೇಷನ್ ವಿಲ್ ಬಿ ಆಟ್ ಇನ್ಫಿನಿಟಿ ಅಂತ ಹೇಳ್ಬೋದು. ಬಟ್ ಬಿಯಾಂಡ್ ದಿ ಫೋಕಸ್ ಅಂದರೆ if the object is placed between focus and the pole, ಅವಾಗ ಏನಾಗುತ್ತೆ, the image will become virtual ಅಂತ ಹೇಳ್ಬೋದು. So I hope you got the answer. Thank you.